ಒಂದ್ ಕಡೆ ಬರದ ಛಾಯೆ ರಾಜ್ಯದಲ್ಲಿ ಆವರಿಸಿದೆ. ಈ ಮಧ್ಯದಲ್ಲಿ ಕರ್ನಾಟಕಕ್ಕೆ ಕಾವೇರಿ ವಿಷಯವಾಗಿ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಹರಿಸಿ ಅಂತ ಹೇಳಿ ಕರ್ನಾಟಕಕ್ಕೆ CWRC ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಮಹತ್ವದ ಸಭೆ ಇತ್ತು. ಬರದ ನಡುವೆ ಕರ್ನಾಟಕಕ್ಕೆ ನೀರು ಬಿಡುವಂತೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಮಳೆ ಕೊರತೆ ನಡುವೆ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಈ ಸೂಚನೆಯನ್ನ ಕೊಟ್ಟಿದೆ. ನೀರಿನ ಕೊರತೆ ನಡುವೆ ನೀರು ಬಿಡೋದು ಹೆಂಗೆ? ಪ್ರಾಕ್ಟಿಕಲಿ ಈ ಪ್ರಶ್ನೆ ಅಂತೂ ಉದ್ಭವವಾಗುತ್ತೆ. 49 ಟಿಎಂಸಿ ಸಾಮರ್ಥ್ಯದ KRS ಜಲಾಶಯದಲ್ಲಿ ಸದ್ಯ 17.13 ಟಿಎಂಸಿ ನೀರಿದೆ. ಸೊ ಇದರಲ್ಲಿ ಈಗ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಬರದ ಛಾಯೆ ಆವರಿಸಿದೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ತತ್ವಾರ ಎದುರಾಗುತ್ತೆ, ಹಾಹಾಕಾರ ಶುರುವಾಗುತ್ತೆ ಅಂತ ಆತಂಕ ಇದೆ. ಈ ಮಧ್ಯದಲ್ಲೇ ತಮಿಳುನಾಡಿಗೆ 4 ಟಿಎಂಸಿ ನೀರನ್ನು ಹರಿಸಬೇಕು ಅಂತ ಹೇಳಿ ಇವತ್ತು CWRC ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಸೂಚನೆಯನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಬರದ ನಡುವೆನೂ ಕರ್ನಾಟಕಕ್ಕೆ ಈ ವಿಷಯ ನಿಜಕ್ಕೂ ಶಾಕ್ ಕೊಟ್ಟಂತಾಗಿದೆ. ಸದ್ಯಕ್ಕೆ ಸಾಮರ್ಥ್ಯ ನೋಡೋದಾದ್ರೆ KRS ಜಲಾಶಯದು 49 ಟಿಎಂಸಿ ಸಾಮರ್ಥ್ಯ. ಸದ್ಯ ಇರೋದು ನೀರಿನ ಮಟ್ಟ 17.13 ಟಿಎಂಸಿ ನೀರು. ಇದರ ಸುಮಾರು 9 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಡೆಡ್ ಸ್ಟೋರೇಜ್ ಅನ್ನ ಮೈನಸ್ ಮಾಡಿದ್ರೆ ಉಳಿಯೋದು 8 ಟಿಎಂಸಿ ನೀರು. ಅದರಲ್ಲಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ CWRC ಇವತ್ತು ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕ ಮುಂದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕೊಡುತ್ತಾ ನೋಡಬೇಕು. ಯಾಕಂದ್ರೆ ಸಮಸ್ಯೆಗಳು ಏನಿದೆ, ಪ್ರಾಕ್ಟಿಕಲ್ ಆಗಿ ಏನು ವಾಸ್ತವ ಪರಿಸ್ಥಿತಿ ಏನಿದೆ ಅದನ್ನ ಮನವರಿಕೆ ಮಾಡಿಕೊಳ್ಳುವಲ್ಲಿ ನಮ್ಮ ರಾಜ್ಯದವರು ವಿಫಲರಾದ್ರ ಅಂತಾನೂ ಪ್ರಶ್ನೆಗಳು ಉದ್ಭವವಾಗುತ್ತೆ. ಹಿಂದೆ ನ್ಯಾಯಾಧೀಕರಣದಲ್ಲಿ ಒಂದಿಷ್ಟು ನೀತಿ ನಿಯಮಗಳು ಅಂತಿದೆ, ಕಾಲಕಾಲಕ್ಕೆ ನೀರು ಬಿಡಬೇಕು ಅಂತೆಲ್ಲ ಪ್ರಸ್ತಾಪಗಳಿದೆ. ಅದರ ಹೊರತಾಗಿಯೂ ನೈಜ ಪರಿಸ್ಥಿತಿ ಏನಿದೆ ಅದರ ಆಧಾರದ ಮೇಲೆ ನೀರು ಬಿಡೋದಕ್ಕೂ ಒಂದು ಆ ಸಂದರ್ಭದಕ್ಕೆ ಅನುಗುಣವಾಗಿ, ಯಾಕಂದ್ರೆ ಮಳೆ ಬಂದಿದ್ರೆ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಈ ಸತಿ ಮಳೆ ಬಂದಿದೆ. ನಮಗೆ ಸಿಗೋದೇ 8 ಟಿಎಂಸಿ ನೀರು. ಅದರಲ್ಲಿ 4 ಟಿಎಂಸಿ ತಮಿಳುನಾಡಿಗೆ ಕೊಟ್ರೆ ಕರ್ನಾಟಕ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ನೀರಿನ ಕೊರತೆ ಇದೆ, ಅಭಾವ ಇದೆ. ಈ ಸತಿ ಮಳೆ ಕಡಿಮೆ ಬಿದ್ದಿರೋದ್ರಿಂದ ಹಾಗಾಗಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡೋದು ಹೇಗೆ ಅಂತೇಳಿ ಈಗ ಪ್ರಶ್ನೆ ಉದ್ಭವವಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆ ಏನೋ ಕೊಟ್ಟಿದೆ. ಈಗ ನಮ್ಮ ರಾಜ್ಯದಿಂದ ಅದಕ್ಕೆ ಮತ್ತೇನಾದ್ರೂ ಮನವಿ ಸಲ್ಲಿಕೆ ಮಾಡೋದು ಅಂತ ಪ್ರಕ್ರಿಯೆಗಳಾಗುತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ನೈಜ ಪರಿಸ್ಥಿತಿಯನ್ನ ನೋಡೋದಕ್ಕೆ ಅಲ್ಲಿಂದನೇ ಒಂದು ಟೀಮ್ ಬನ್ನಿ ಅಂತ ಕರೆಯೋದಿರ್ಬೋದು, ಅಥವಾ ಇಲ್ಲಿನ ನೈಜ ಪರಿಸ್ಥಿತಿಯನ್ನ ಅಲ್ಲಿ ವಿವರಣೆ ಮಾಡೋದಿರ್ಬೋದು. ಅಂತ ಪ್ರಯತ್ನಗಳು ಮುಂದೆ ನಮ್ಮ ಸರ್ಕಾರ ಯಾವ ತರ ಮಾಡುತ್ತೆ ಅದು ಇವಾಗ ಕುತೂಹಲ ಅಂತೂ ಇದೆ. ರಾಜ್ಯಕ್ಕೆ ಆಘಾತ ಕಾವೇರಿ ನೀರಿನ ವಿಷಯವಾಗಿ ಒಂದ್ ಕಡೆ ನೀರಿನ ಸಮಸ್ಯೆ ಬಗ್ಗೆ ನಾವೇ ಕುತ್ಕೊಂಡು ಮಾತುಕತೆ ಮುಖೇನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ DK ಶಿವಕುಮಾರ್ ಅವರು ಮತ್ತೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಪತ್ರದ ಮುಖೇನ ಈಗ ಮಾತುಕತೆಯನ್ನ ನಡೆಸೋದಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ಅಂತ ಒಂದು ಮಾಹಿತಿ ಇತ್ತು. ಅದರ ಬೆನ್ನಲ್ಲೇ ಈಗ ಬರದ ನಡುವೆ ಕರ್ನಾಟಕಕ್ಕೆ ಒಂದು ಆಘಾತ ಎದುರಾಗಿದೆ. ಇವತ್ತು ನಡೆದಂತ ಸಭೆಯಲ್ಲಿ 4 ಟಿಎಂಸಿ ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಿ ಅಂತ CWRC ಸೂಚನೆಯನ್ನ ಕೊಟ್ಟಿದೆ. ಮಳೆ ಬಂದಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಜಲಾಶಯದಲ್ಲಿ ನೀರಿನ ಮಟ್ಟ ಜಾಸ್ತಿ ಇದ್ದಿದ್ರೆ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಮಳೆ ಕೊರತೆ ಇದೆ. ನಮಗೆ ಸಿಗೋದೇ 8 ಟಿಎಂಸಿ ನೀರು. ಅದರಲ್ಲಿ 4 ಟಿಎಂಸಿ ತಮಿಳುನಾಡಿಗೆ ಕೊಟ್ರೆ ಮುಂಬರುವಂತ ದಿನಗಳಲ್ಲಿ ಬೆಂಗಳೂರಿನಂತ ಮಹಾನಗರಕ್ಕೆ ಕುಡಿಯೋ ನೀರಿಗೂ ತತ್ವಾರ ಎದುರಾಗೋದು ಗ್ಯಾರಂಟಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋರಾಟಗಾರರು ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಕೆಂಪುಗೌಡ ಅವರೇ, ಈಗ ಇವತ್ತೇನು ಆಘಾತ ಎದುರಾಗುತ್ತೆ ಅನ್ನೋ ನಿರೀಕ್ಷೆಗಳು ಇದ್ವು, ಬಟ್ ವಾಸ್ತವತೆಯನ್ನ ನೈಜ ಪರಿಸ್ಥಿತಿಯನ್ನ ಆ ಸಭೆಯಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ನಮ್ಮ ರಾಜ್ಯದವರು ವಿಫಲರಾದ್ರು ಅಂತ ಅನ್ಸುತ್ತಾ ನಿಮಗೆ? ಹೌದು, ಅದು ವಿಫಲರಾಗಿದ್ದಾರೆ. ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕ ಬರದಿಂದ ತತ್ತರಿಸ್ತಾ ಇದೆ. ಈ ಟೈಮ್ ನಲ್ಲಿ ಕಾವೇರಿಲಿ ಈಗ ಕುಡಿಯೋದಿಕ್ಕೆ ನೀರಿಲ್ಲ. ಅಂತದ್ರಲ್ಲಿ 4 ಟಿಎಂಸಿ ನೀರ್ ಬಿಡ್ಬೇಕು ಅಂದ್ರೆ ಇದು ಅವೈಜ್ಞಾನಿಕ. ಯಾಕೆಂದ್ರೆ ಮಳೆನೇ ಇಲ್ಲ ಮೇಡಮ್. ಹೌದು, ಮಳೆನೇ ಇಲ್ಲ. ನಾನು ಇಡೀ ಕರ್ನಾಟಕ ಮೊನ್ನೆ ಕೊಪ್ಪಳಕ್ಕೂ ಹೋಗಿದ್ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿಂದ 500 ಕಿಲೋಮೀಟರ್ ಹೋದ್ರು ಎಲ್ಲೂ ಮಳೆ ಇಲ್ಲ. ಹಾಕಿರೋ ಬೆಳೆ ಮೊಳಕೆ ಹೊಡೆದಿಲ್ಲ.
ಎಲ್ಲ ಸರ್ವನಾಶ ಆಗೈತೆ. ಅದ್ರಲ್ಲಿ ಕುಡಿಕೆ ನೀರ್ ಮಡಿಕೊಂಡಿರೋದು. ನಾವೆಲ್ಲ ಭತ್ತ ಹಾಕಿಲ್ಲ, ಹೌದು, ಆ ಮಟ್ಟಕ್ಕೆ ಹೋಗಿದೀವಿ. ಕಬ್ಬು ಎಲ್ಲ ಒಣಗ್ತಾ ಇದೆ, ಬಾಳೆ ತೆಂಗು ಎಲ್ಲ ಒಣಗ್ತಾ ಇದೆ. ಅಂತದ್ರಲ್ಲಿ ಈ ಟೈಮ್ ನಲ್ಲಿ ನೀರ್ ಬಿಡಿ ಅಂತ ಅನ್ನೋದು ಅವೈಜ್ಞಾನಿಕ. ಅವರು ಯಾರೋ ಜಡ್ಜಾಗಿರ್ಬೋದು, ಇದಾಗಿರ್ಬೋದು, ವಸ್ತುಸ್ಥಿತಿ ಈ ಸಂಕಷ್ಟ ಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಕೂತ್ ಮಾತಾಡ್ಬೇಕು. ಇದು ಹೌದೌದು. ಅಂತದ್ರಲ್ಲಿ ಏಕಾಏಕಿ 4 TMC ಬಿಡಿ ಅಂತ ಅಂದ್ರೆ ಇದು ಒಂಥರ ಎತ್ತೀತು ಕೊಡಕ್ ಕಟ್ಟಿ ಅಂತಾರಲ್ಲ, ಆ ಟೈಪ್ ಆಯ್ತು. ಹೌದು, ಈಗ 15 ದಿವಸ ನೀರ್ ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇವ್ರು ನಾಳೆಯಿಂದಾನೆ ಬಿಡಿ ಅಂತ ಕೂತ್ರೆ ಕಷ್ಟ ಆಗತ್ತೆ. ತಕ್ಷಣಕ್ಕೆ ಕರ್ನಾಟಕದವರು ಮನವರಿಕೆ ಮಾಡೋ ಪ್ರಯತ್ನ ಮಾಡ್ಬೇಕು. ನೀವ್ ಹೇಳ್ದಂಗೆ ಈಗ ಇನ್ಕಮಿಂಗು ನಮ್ದು 1600 ಇದೆ. ಅದ್ರಲ್ಲಿ 300, 400, 600ರಲ್ಲಿ ಅರ್ಧ ಅವ್ರಿಗೆ ಬಿಟ್ಬಿಡ್ಲಿ. ಬೇಕಾದ್ರೆ 1600ನಲ್ಲಿ 800 ಬಿಟ್ಬಿಡ್ಲಿ. ಅದು ಒಂಥರ ವೈಜ್ಞಾನಿಕ ತೀರ್ಪು. ಆದ್ರೆ ಇವ್ರು ಏಕಾಏಕಿ 4 TMC ಬಿಡಿ ಅಂತ ಅಂದ್ರೆ ಹೆಂಗ್ ಬಿಡೋದು? ಸಂಕಷ್ಟ ಸೂತ್ರನ ಅವರು ಇದ್ ಮಾಡ್ಬೇಕು. ಬರೋದ್ರಲ್ಲಿ ಅರ್ಧ ಬಿಡೋಣ ಬೇಕಾದ್ರೆ ಅವ್ರಿಗೂ. ನಾವು ಮಾನವೀಯತೆ ಇರೋರು ಅರ್ಧ ನೀರ್ ಬಿಡ್ಬೋದು. ಬರ್ತಾ ಇರೋದು ಇನ್ಕಮಿಂಗ್ ಬರ್ತಾ ಇರೋದು ಈಗ ಬಿಲೋ 2000 ಕ್ಯೂಸೆಕ್ಸ್. ಅಂತದ್ರಲ್ಲಿ ನೀವು 4 TMC ಬಿಡಿ ಅಂತ ಅಂದ್ರೆ 1 TMC 11,300 ಕ್ಯೂಸೆಕ್ಸ್ 24 ಗಂಟೆ ಟೈಮ್ ಹರಿದ್ರೆ 24 ಗಂಟೆ ಟೈಮ್ ಹರಿದ್ರೆ 1 TMC. 4 TMCಗೆ ಎಷ್ಟು ಗಂಟೆ ಇಡಬೇಕು ಹೇಳಿ? ಅಲ್ಲ, ಈಗ ಪ್ರತಿದಿನ 3,500 ಕ್ಯೂಸೆಕ್ ನೀರ್ ಬಿಡಿ ಅಂತ ಹೇಳಿದಾರಂತೆ. 15 ದಿವಸ ಕಂಟಿನ್ಯೂಸ್ ಆಗಿ ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಮಾಹಿತಿ ನಮ್ಗಿದೆ. ಈಗ ಅದು ನಾವ್ ಏನೇ ಮಾಡಿದ್ರು ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂತ ನೀರು ಅದು ಇದೆಲ್ಲ 2-2.5 ಸಾವಿರ ಹೋಗ್ತದೆ. ಮಳೆ ಬಿದ್ರು ಹೋಗೋದು, ಮಳೆ ಇಲ್ಲ ದುರ್ದೈವ. ಮಳೆ ಇದ್ದಿದ್ರೆ ಏನಾರ ಆಗ್ಲಿ ಅದಕ್ಕಿಂತ ಜಾಸ್ತಿ ಹೋಗೋದು. ಹೌದು, ಮಳೆ ನೀರು ಬೆಂಗಳೂರು ನೀರೇ 2 TMC ಆಗೋದು, 2-3 TMC. ಇವತ್ತು ಆ ಸ್ಥಿತಿನೂ ಇಲ್ಲ. ನಾವು ಈಗೆಲ್ಲೋ ಇದ್ದೀನಿ ಹಳ್ಳದಲ್ಲಿ, ಹಳ್ಳ ಎಲ್ಲ ಒಣಗೋಗಿದೆ. ನಿರಂತರವಾಗಿ ಹರಿತಿದ್ದ ಹಳ್ಳ ಒಣಗೋಗಿದೆ ಮೇಡಮ್. ನಾನು ಅಲ್ಲೇ ಇದ್ದೀನಿ ಈಗ. ನಿಮ್ ಹೋರಾಟ ಹೆಂಗ್ ಸಾಗುತ್ತೆ? ಯಾಕಂದ್ರೆ ಹಿಂದೆನೂ ಸಭೆಗಳಿದ್ದಾಗ ನೀವು ಹೋರಾಟಗಳನ್ನ ಮಾಡ್ತಾ ಇದ್ರಿ ಮಂಡ್ಯ ಭಾಗದಲ್ಲಿ, ರೈತರು ಮೈಸೂರು ಭಾಗದಲ್ಲಿ. ಹೌದು ಹೌದು ಹೌದು. ಈಗ ನೀರ್ ಬಿಡ್ಬೇಕು ಅಂತ ನಮ್ಮ ಹೋರಾಟ ಇದ್ದೇ ಇದೆ. ನಮ್ಮ ಹೋರಾಟ ಮಾಡೇ ಮಾಡ್ತೀವಿ. ಮತ್ ಸರ್ಕಾರಕ್ಕೆ ಏನ್ ಕಿವಿ ಮಾತು ಹೇಳ್ತೀರಾ ಈ ಸಂದರ್ಭದಲ್ಲಿ? ಸರ್ಕಾರ ಮನದಟ್ಟು ಮಾಡ್ಬೇಕು. ಈಗ ಕಾವೇರಿ ಪ್ರಾಧಿಕಾರಕ್ಕೋ ಅಥವಾ ನಿರ್ವಹಣಾ ಪ್ರಾಧಿಕಾರ ಇದೆಯಲ್ಲ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅವರು ಹೇಳ್ಬೇಕು ನಮ್ಮ ವಸ್ತುಸ್ಥಿತಿ ಇದೆ ಅಂತ. ಆದ್ರೆ ಅವರು ಬಂದು ನೋಡಿ ವಸ್ತುಸ್ಥಿತಿ ಹೇಳ್ಬೇಕೆ ಹೊರತು ಅವೈಜ್ಞಾನಿಕವಾಗಿ ಹೇಳೋದು ತಪ್ಪು. ಈಗ ಹೇಳಿರೋದು ಅವೈಜ್ಞಾನಿಕ ಆಯ್ತು. ಹೌದು, ಆ ದೃಷ್ಟಿಯಿಂದ ಮಳೆ ಬಂದಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಮಳೆ ಕಮ್ಮಿ ಅಂತ ಮಳೆ ಈಗ ಸರ್ಕಾರ ಬರಗಾಲ ಘೋಷಣೆ ಮಾಡದೇ ಇರೋದು ಒಂದು ಎಫೆಕ್ಟ್ ಇದ್ರ ಮೇಲೆ ಆಗಿರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಹೌದು ಹೌದು. ಸರ್ಕಾರ ಇಷ್ಟೊತ್ತಿಗೆ ಬರನ ಘೋಷಣೆ ಮಾಡ್ಬೇಕಾಯ್ತು. ಬರ ಅಂತ ಘೋಷಣೆ ಮಾಡ್ಬೇಕಾಯ್ತು. ಅದು ಭಾರಿ ಹಿಂಸೆ ಆಗೈತೆ. ಸರ್ಕಾರನು ಇದ್ರ ಬಗ್ಗೆ ಕೂಲಂಕುಷವಾಗಿ ತಜ್ಞರು ಬಿಟ್ಟು ಅಥವಾ ತಜ್ಞರ ಕೈಲಿ ಮಾತಾಡಿಸ್ಬೇಕು ಇದನ್ನ. ಫೈನ್, ನೋಡೋಣ ಮುಂದೆ ಏನಾಗುತ್ತೆ. ಥ್ಯಾಂಕ್ ಯು ಕೆಂಪುಗೌಡ್ರೆ ಮಾತಾಡಿದಕ್ಕೆ ನಮ್ಮ ಜೊತೆ. ಇನ್ನು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ಟರೆ. ಇನ್ನು ಹಾರಂಗಿ ಮತ್ತು ಹೇಮಾವತಿ ನೋಡಬೇಕು. ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮಗೆ. 3.25 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತು ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬಹುತೇಕ ಅಲ್ಲಿಂದ 3.25 TMC ಬೇಕಾಗುತ್ತೆ. ಮಳೆ ಬಂದರೆ ಓಕೆ, ಮಳೆ ಬರದೇ ಇದ್ದರೆ ಹೋದ ವರ್ಷ 366 TMC ಹರಿದೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಂಜುಂಡೇಗೌಡರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ.
ಸರ್ ನಮಸ್ತೆ, ಹೇಳಿ. ಈಗ ಮಿನಿಸ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು ಕುಡಿಯೋಕೆ ಎಷ್ಟು ಅವಶ್ಯಕತೆ ಇದೆ ಅದನ್ನ ನೋಡ್ಕೊಂಡು ಮುಂದೆ ನಾವು ವಿಷಯಗಳನ್ನ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ರು ರಾಮಲಿಂಗಾರೆಡ್ಡಿ ಅವರು. ಅಂದ್ರೆ ಸರ್ಕಾರ ಒಂದ್ ಕಡೆ ಬರವನ್ನ ಇದುವರೆಗೂ ಘೋಷಣೆ ಮಾಡದೇ ಇರೋದು ಮತ್ತೆ ನೈಜ ಪರಿಸ್ಥಿತಿ ವಾಸ್ತವತೆ ಏನಿದೆ KRS ಡ್ಯಾಮ್ನಲ್ಲಿ ಅದನ್ನ ಪ್ರಾಧಿಕಾರದ ಮುಂದೆ ಅಥವಾ ಕಾವೇರಿ ನೀರು ನಿರ್ವಹಣಾ ಸಮಿತಿ ಮುಂದೆ ಹೇಳೋದಕ್ಕೆ ಫೇಲ್ಯೂರ್ ಆಗಿದ್ದೆ ಇವತ್ತಿನ ಈ ನಿರ್ದೇಶನಕ್ಕೆ ಸೂಚನೆ ಕಾರಣ ಅಂತೀರಾ? ಖಂಡಿತವಾಗಿ ಮೇಡಮ್, ಇದು ಬಹಳಷ್ಟು ಸೂಕ್ತವಾದ ಎರಡನೇ ಮಾತಾಡಿದಂಥದ್ದು. ನಮ್ಮ ಪರಿಸ್ಥಿತಿನ ಮಂದಟ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವತ್ತಿನ ರಾಜ್ಯ ಸರ್ಕಾರ ಅಲ್ಲ ಮೇಡಮ್, ಕಾವೇರಿ ಪ್ರಾಧಿಕಾರ ರಚನೆಯಾಗ್ತಾವಿಂದ ಎಲ್ಲಾ ಸರ್ಕಾರಗಳು ಸಂಪೂರ್ಣವಾದ ಅಧ್ಯಯನ ಮಾಡಿದಂತ ವ್ಯಕ್ತಿಗಳು ಇಲ್ಲ ಅಲ್ಲಿ. ಅವ್ರು ಕಾಲಕ್ಕೆ ಬರ್ತಾರೆ ಹೋಯ್ತಾರೆ, ಅದ್ರ ಎಫೆಕ್ಟ್ ಇಲ್ಲಿ ರೈತರಿಗೆ ಆಯ್ತಿದೆ. ಮೊನ್ನೆ ಕೇಂದ್ರ ಸರ್ಕಾರ ಒಂದ್ ತೀರ್ಮಾನ ಕೊಡ್ತು, ಮೇಲ್ಗಡೆ ನೀರ್ ಬಳಕೆ ಏನಾದ್ರು ಅಣೆಕಟ್ಟೆ ಮತ್ತೊಂದು ಕಟ್ಕೊಳ್ಳೋದಕ್ಕೆ ಕೇಂದ್ರದ್ದು ಮತ್ತೊಂದು ಒಪ್ಪಿಗೆ ಬೇಕಾಗಿಲ್ಲ ಅಂತ. ಇದನ್ನ ನೇರವಾಗಿ ರಾಜ್ಯ ಸರ್ಕಾರಗಳು ಹೇಳ್ತೀನಿ, ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತು ಅದ್ರ ಬಗ್ಗೆ ಅರಿವಿದ್ರೆ ಈಗಾಗ್ಲೇ ಕಟ್ಟುವಂತ ಪ್ರಾರಂಭ ಮಾಡೋಗಿತ್ತು. ಏನು ಗೊತ್ತಿಲ್ಲ, ಕೇಂದ್ರ ಒಪ್ಪಿಗೆ ಕೊಡ್ಲಿ ಅಂತ ಹೇಳಿ ರಾಜಕೀಯ ಮಾಡ್ತಿರೋ ಅಂತವ್ರು ಇವತ್ತು ಮುಖ್ಯಮಂತ್ರಿ ಸೇರಿದಂಗೆ ನಮ್ಮ ಭಾಗದ ಜನಕ್ಕೆ ಅನ್ಯಾಯ ಮಾಡೋದ್ರಲ್ಲಿ, ಅಲ್ಲಿಗೆ ಮಂದಟ್ ಮಾಡೋದ್ರಲ್ಲಿ ಇರುವಂತ ವಾಸ್ತವ ಸ್ಥಿತಿನ ಮಂದಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಒಂದ್ ವೇಳೆ ಮಂದಟ್ ಮಾಡಿದ್ರು ನೀರಾವರಿ ಈಗ ಇದಕ್ಕೆ ಸಂಬಂಧಪಟ್ಟಂತ ನೀರ್ ಬಿಡಿ ಅಂತ ಹೇಳಿರೋಂತಾರೆ ಇದ್ರೆ ಬಹುಶಃ ಪ್ರಕೃತಿ ಜೊತೆಲಿ ಅವರು ಜೂಜಾಟ ಆಡ್ತಾರೆ. ನೀರಿಲ್ದೇ ಇರೋ ನೀರ್ನ ಬಿಡು ಅಂತ ಹೇಳಿದ್ರೆ ಇದಕ್ಕಿಂತ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುವಂತದ್ದು ಮತ್ತೊಂದಿಲ್ಲ ಮೇಡಮ್. ಹೌದು, ಅಲ್ಲ ಆಲ್ರೆಡಿ ರೈತರು ಪಾಪ ಮಳೆ ಆಧಾರಿತ ಮತ್ತೆ ನೀರಾವರಿ ಆಧಾರಿತ ಬೆಳೆಗಳನ್ನೇ ಈ ಸತಿ ಬೆಳೀತಾ ಇಲ್ಲ ವಾಸ್ತವದ ಪರಿಸ್ಥಿತಿಯನ್ನ ನೋಡ್ಕೊಂಡು. ಮೇಡಮ್ ಹಂಗಲ್ಲ ಮೇಡಮ್, ವಾಸ್ತವ ಇದು ಬೆಳೆಯೋದು ಬೇರೆನೆ ಪ್ರಶ್ನೆ. ಈಗಾಗಲೇ 10 ತಿಂಗಳು 11 ತಿಂಗಳು ಕಟಾವ್ ಬಂದಿರುವಂತ ಬೆಳೆ ಲಕ್ಷ ಗಟ್ಟಲೆ ಎಕರೆ ಇದೆ, ಸಾವಿರಾರು ಕೋಟಿ ಆಗುತ್ತೆ. ಅದಕ್ಕೆ ನೀರಿಲ್ದೆ ಒಣಗ್ತಾ ಇದೆ. ಹಾಕಿರೋ ರೈತನ ಬಂಡವಾಳ ಸಂಪೂರ್ಣ ವಿಫಲ ಆಗುವಂತ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿನ ಮಂದಟ್ ಮಾಡಕ್ಕೆ ನಮ್ ಪರವಾಗಿರ್ಬೇಕಾದಂತ ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಮತ್ತೊಂದು ಅನ್ನೋ ಕಾರಣಕ್ಕೆ, ಆಮೇಲೆ ಸಾವಿರಾರು ಪುಟ ಇದೆ ಮೇಡಮ್, ಕಾವೇರಿ ನ್ಯಾಯಮಂಡಳಿ ತೀರ್ಮಾನ ಸಾವಿರಾರು ಪುಟ ಇದೆ. ಅದನ್ನ ಗಮನ ಕೊಡೋದಕ್ಕೆ ಒಂದು ವಿಂಗ್ ಮಾಡಿಲ್ಲ ಮೇಡಮ್ ಇವರು. ನಿತ್ಯ ಯಾರು ಬರ್ಲಿ ಬದಲಾವಣೆ ಆಗ್ಲಿ ಅದಕ್ಕೆ ಆದಂತ ಒಂದು ಸಮಿತಿ ಮಾಡಿ ಆ ಸಮಿತಿ ಅದನ್ನ ಪ್ರತಿ ಗಳಿಗೆಯಲ್ಲೂ ವಿಮರ್ಶೆ ಮಾಡ್ತಾ ಇರ್ಬೇಕು. ಆ ಕೆಲಸನ ತಮಿಳ್ನಾಡು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನಾನು ಹೇಳ್ತೀನಿ ಮೇಡಮ್, ಇದು ಇವತ್ತಿನ ರಾಜ್ಯ ಸರ್ಕಾರ ಎಷ್ಟು ಹೊಣೆಗಾರಿಕೆನೋ ಸಮನಾಗಿ ಹಿಂದೆ ಇರುವಂತ ಎಲ್ಲಾ ರಾಜ್ಯ ಸರ್ಕಾರಗಳ ಲೋಪ ಕರ್ನಾಟಕದ ರೈತರಿಗೆ ವಿಷ ಕೊಡುವಂತ ಕೆಲಸ ಮಾಡೋದಕ್ಕೆ ರಾಜಕಾರಣ ಮಾಡ್ತಿರೋದು. ಇಷ್ಟ ದಿನ ಮೇಕೆದಾಟು ವಿಷಯದಲ್ಲೇ ಹಿಂಗೆ ರಾಜಕಾರಣ ಮಾಡ್ಕೊಂಡ್ ಬಂದ್ರು, ಬಟ್ ನಿನ್ನೆ ರಾಜ್ಯಸಭೆಯಲ್ಲಿ ಒಂದು ಸ್ಪಷ್ಟತೆ ಸಿಕ್ತು ನೋಡಿ ಅಲ್ವಾ? ಹಂಗೆ ಕೆಲವೊಂದು ಕಾನೂನಲ್ಲಿ ನೀತಿ ನಿಯಮಗಳನ್ನ ಮಾಡಿದಾಗ ಎಸ್ಪೆಷಲಿ ಈ ನೀರಿನ ವಿಷಯವಾಗಿ ಅದು ಏನಿದೆ ಅಂತ ಹೇಳಿ ಅಧ್ಯಯನ ಮಾಡಬೇಕು. ಮತ್ತೆ ಈ ಸತಿ ಮಳೆ ಬಂದಿದ್ರೆ ಸಮಸ್ಯೆಗಳೇ ಇರ್ತಿರ್ಲಿಲ್ಲ, ಮಳೆ ಬರ್ದಿರೋದ್ರಿಂದ ಈಗ ಸಮಸ್ಯೆ ಆಗಿದೆ. ಕುಡಿಯೋ ನೀರಿಗೂ ಮುಂದೆ ನಾವು ತಮಿಳ್ನಾಡಿಗೆ ನೀರು ಕೊಟ್ಕೊಂಡು ಕೂತ್ರೆ ನಾವೆಲ್ಲಿಗೆ ಹೋಗೋದು ಅಂತ ಹೇಳಿ ಒಂದು ಪರಿಸ್ಥಿತಿ. ಹಂಗಾಗಿ ಹೋರಾಟ ಹಿಂಗೆ ಅಲ್ಲ ಮೇಡಮ್, 185 ಕ್ಯೂಸೆಸ್ ತಮಿಳ್ನಾಡು ನೀರ್ ಬಿಡ್ಬೇಕಲ್ಲ ಮೇಡಮ್. ಆ ನೀರನ್ನ ಎಲ್ಲೆಲ್ಲಿ ಅದನ್ನ ಅಂದಾಜು ಮಾಡವ್ರೆ ಅಂದ್ರೆ ಕನ್ನಂಬಾಡಿ ಅಣೆಕಟ್ಟೆಯ ಕೆಳಗಡೆ ಹೇಮಾವತಿ ಇದು ಮತ್ತೆ ಕಬಿನಿಯಿಂದ ಕೆಳಗಡೆ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಬೀಳೋ ನೀರ್ನು ಒಂದು 100 TMC ಅಷ್ಟು ಅಂದಾಜು ಮಾಡವ್ರೆ. ಈ ಭಾಗದಲ್ಲಿ ಬೀಳುವಂತ ಮಳೆ ತಮಿಳ್ನಾಡಿಗೆ ಬರುತ್ತೆ ಅಂತ ಲೆಕ್ಕ ಹಾಕಿರೋಂಥದ್ದು. ಆ 100 TMC ನೀರ್ ಕೊರತೆನ ಮೇಲ್ಗಡೆ ನೀರ್ ತಗೋತಾರೆ ಇವರು. ಇದನ್ನ ಮಂದಟ್ ಮಾಡೋದು. ಈ ಪ್ರದೇಶದಲ್ಲಿ ಮಳೆ ಆದ್ರೆ ನಾವು ನೀರನ್ನ ತಡೆ ಹಿಡಿಯಂಗೆ ಇಲ್ಲ, ತಾನೇ ಹೋಯ್ತದೆ. ಅಂದ್ರೆ ಮಳೆ ಆಗಿಲ್ಲ ಅಂತ ಸ್ಪಷ್ಟವಾದಂತ ಇದು ಅಭಿಪ್ರಾಯ ಸನ್ನಿವೇಶ ಇದು. ಈ ಸನ್ನಿವೇಶನ ಪ್ರಾಧಿಕಾರದ ಮುಂಭಾಗ ಇವರು ಮಂದಟ್ ಮಾಡಕ್ ಆಗ್ಲಿಲ್ಲ ಅಂದಾಗ ನಮ್ ದುರ್ದೈವ ಅಲ್ವಾ ಮೇಡಮ್ ಇದು ರೈತರು? ಕರೆಕ್ಟ್. ಫೈನ್, ನೋಡೋಣ ಮುಂದೆ ಸರ್ಕಾರ ಏನ್ ಮಾಡತ್ತೆ ಅಂತೇಳಿ. ಥ್ಯಾಂಕ್ ಯು ಮಾತಾಡಿದಕ್ಕೆ ನಂಜುಂಡೇಗೌಡ್ರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಾಬು ಬಂಡಿ ಸಿದ್ದೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಜೊತೆಗೆ ನಮ್ಮ ಸರ್ಕಾರ ವಾಸ್ತವತೆಯನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಯ್ತಾ, ವಿಫಲವಾಯ್ತಾ? ಹಾಗಾದ್ರೆ ಮೇಡಮ್ ಈಗ ವಾಸ್ತವತೆನ ಅವ್ರಿಗೆ ಮಂದಟ್ ಮಾಡಿಕೊಟ್ಟೆ. ಕಳೆದ ಒಂದು ತಿಂಗಳು ಕಳೆದ ಹಿಂದಿನ ತಿಂಗಳಲ್ಲೇ CWMA ಮತ್ತೆ CWRC ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದಂತೆ ಸಂಕಷ್ಟದ ಕಾಲದಲ್ಲಿ ಏನ್ ನೀರನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅಂತಿದ್ಯೋ ಅದ್ರ ಆದೇಶದಲ್ಲಿ ಕಳೆದ 2 ತಿಂಗಳು ಸಹ ನಮಗೆ CWRC ಮತ್ತೆ CWMA ಅಲ್ಲಿ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನ ಮಂದಟ್ ಮಾಡಿಕೊಟ್ಟು ನಾವು ಕಳೆದ 1 ತಿಂಗಳಲ್ಲಿ ನಾವು ಅದನ್ನ ನಮ್ಮ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಅದನ್ನ ಮಂದಟ್ ಮಾಡಿಕೊಟ್ಟಿದ್ಯಾ CWRC ಮತ್ತು CWMAಗೆ. ಇವತ್ತಿನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ
ಈ ಕುಡಿಯೋ ನೀರಿಗೋಸ್ಕರ ನಾವು ಇಟ್ಟಿರೋದು ಅನ್ನುವಂಥದ್ದನ್ನ ಮಂದಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು CWD-RC ಮಾಡಿದೀವಿ. CWD-RC 4 TMC ಏನ್ ಇವತ್ತು ಆದೇಶ ಕೊಟ್ಟಿದೆ ಅದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ನೋಡಿಲ್ಲ, ನನಗೆ ಮಾಹಿತಿ ಇಲ್ಲ ಮೇಡಮ್. ತಮ್ಮ ಹೇಳಿದ ಮೇಲೆ ನಾನು ಹೇಳ್ತಾ ಇದ್ದೆ ಗೊತ್ತಾಗಿರೋದು. 4 TMC ತಮಿಳುನಾಡಿಗೆ ಬಿಡಬೇಕು. CWD-MA ನಾವು ಕ್ವಶನ್ ಮಾಡ್ತೀವಿ. CWD-MA ಮುಂದೆ ಹೋದ್ಮೇಲೆ ಅಂತಿಮ ನಿರ್ಧಾರವನ್ನ ನಮ್ಮ ಸರ್ಕಾರ ತಗೋತದೆ. ಯಾವುದೇ ಕಾರಣಕ್ಕೂ ಜನರನ್ನ ಕುಡಿಯೋ ನೀರಿಗೆ ಅಂತೇಳಿ ಇವತ್ತು ಸಂಕಷ್ಟ ಪರಿಸ್ಥಿತಿ ಇಟ್ಕೊಂಡಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಸಂಕಷ್ಟದ ಪರಿಸ್ಥಿತಿ ಇರ್ತಕ್ಕಂಥ ರೈತರನ್ನಾಗ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು, ಎಲ್ಲಾ ತರದ ಮುಂಜಾಗ್ರತೆಗೋಸ್ಕರನೇ ಸರ್ಕಾರ ಹೋರಾಟ ಮಾಡ್ತದೆ. ನಿಟ್ಟಲ್ಲಿ ನಾವು ರೈತರ ಪರವಾಗಿ ಜನರ ಪರವಾಗಿರ್ತೀವಿ. ಅದ್ರ ಬಗ್ಗೆ ಯಾರೇ ಜನರು ಯೋಚನೆ ಮಾಡೋದು ಬೇಡ, ಚಿಂತನೆ ಮಾಡೋದು ಬೇಡ, ಅದಕ್ಕೆ ಇದೇನ್ ಮಾಡೋದು ಬೇಡ. ಈಗ ರೈತರು ಮಾತಾಡ್ತಾ ಹೇಳ್ತಾ ಇದ್ರು ಸರ್, ಈ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರನೂ ಹೊಣೆಯನ್ನ ಹೊರಬೇಕಾಗತ್ತೆ. ಪ್ರಾಧಿಕಾರದ ಆದೇಶ ಏನಿದೆ, ಸೂಚನೆ ಏನಿದೆ, ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಕ್ಕೆ ಒಂದು ವಿಂಗ್ ರಚನೆ ಮಾಡಿ ಅಂತ ಕೇಳಿದ್ರು ಮಾಡ್ತಾ ಇಲ್ಲ. ಕೇಳಿ, ನಾನು ಪೂರ್ಣ ಮಾತು ಕೇಳಿ. ಹೇಳಿ ಸರ್. ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡೋದ್ರಿಂದ ಕಳೆದ 2 CWD-RC CWD-MA ನಾವು ನೀರ್ ಕೊಡಕ್ಕಾಗೋದಿಲ್ಲ ಅಂತ ನಮ್ ಸರ್ಕಾರದ ಪರವಾಗಿ ಅವ್ರು ತೀರ್ಮಾನ ಮಾಡ್ಕೊಂಡಿದಾರ. ಅದನ್ನ ಯಾರು ಮಾಡಿದ್ರು? ಸರ್ಕಾರ ತಾನೇ, ನಮ್ಮ ಅಧಿಕಾರಿಗಳು ತಾನೇ ಮಾಡಿದ್ರು, ಕನ್ವಿನ್ಸ್ ಮಾಡಿದ್ದವ್ರು. ಆಗ ಜವಾಬ್ದಾರಿ ಇರ್ಲಿಲ್ವಾ? ಅವಾಗ ಜವಾಬ್ದಾರಿಯಿಂದ ನಡ್ಕೊಂಡಿಲ್ವಾ? ಜವಾಬ್ದಾರಿಯಿಂದ ನಡ್ಕೊಳ್ತದೆ ಮೇಡಮ್. ಯಾವ್ದು ಇಲ್ಲ. CWD-RC ಮತ್ತೆ CWD-RC ಮುಂದೆ ಹೋಗಿದ್ದಾರೆ ಅವರು, ಮತ್ತೆ ಹೋಗ್ತಾನೆ ಇರ್ತಾರೆ. ಆ ಬಗ್ಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಕ್ಕಂತ ಒಂದು ದೊಡ್ಡ ನಿರ್ಧಾರ ಒಂದು ಪ್ರದೇಶ. ಎಕ್ಸಾಕ್ಟ್ಲಿ, ಅಂತದೊಂದು ವೇದಿಕೆ ಸೃಷ್ಟಿ ಆದ್ರೆ ಇತಿಹಾಸನೇ ಆಗತ್ತೆ. ಆ ಪತ್ರದ ಮುಖೇನ ಸದ್ಯಕ್ಕೇನು ವ್ಯವಹಾರಗಳಾಗ್ತಾ ಇದೆ. ನಮ್ಮ ಏನು ನೂತನ ಮುಖ್ಯಮಂತ್ರಿಗಳಿದಾರೋ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೇಕೆದಾಟುಗೆ ಅವರು ಪರವಾನಗಿ ಪಡೆದಿದ್ದಾರೆ. ಮೇಕೆದಾಟು ಯೋಜನೆ ಅವರ ಒಂದು ದೂರದೃಷ್ಟಿಯ ಒಂದು ಸ್ಪಷ್ಟತೆ ಸಿಕ್ಕಾಯ್ತು. ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ ಅದು ಒಂದು ಭಾಗ ಮಾಡ್ತಾರೆ ಮೇಡಮ್. ಕೇಳಿ, ಈಗ ಸರ್ಕಾರ ಅದು ಚಿಂತನೆ ಮಾಡಿದೆ, ಅದ್ರ ಪರವಾಗಿದೆ, ಅದನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ಕಟಿಬದ್ಧವಾದಂತ ನಿರ್ಧಾರಗಳನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಗೋತಾರೆ. ಇವತ್ತಿನ ಪರಿಸ್ಥಿತಿನ ಇವತ್ತು ದೆಹಲಿಯಲ್ಲಿ ಇದ್ದಾರೆ. ಬಂದ ತಕ್ಷಣ ಅದನ್ನ ಚರ್ಚೆ ಮಾಡಿ ಆದಷ್ಟು ಶೀಘ್ರವಾಗಿ ಅದನ್ನ ಮಾಡ್ತೇವೆ. ಅದ್ರ ಬಗ್ಗೆ ಯಾರು ಆತಂಕ ಪಡ್ಬೇಕಾಗಿಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಆತಂಕ ಪಡ್ಬೇಕಾಗಿಲ್ಲ. ಸರ್ಕಾರ ರೈತರ ಪರವಾಗಿದೆ, ಜನರ ಪರವಾಗಿದೆ. ಫೈನ್, ನೋಡೋಣ ಸರ್. ಈಗ ಮುಂದೆ ಮತ್ತೆ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ನೈಜ ಪರಿಸ್ಥಿತಿ ಮುಂದೆ ಏನಾಗುತ್ತೆ. ಥ್ಯಾಂಕ್ ಯು ಮಾತನಾಡಿದಕ್ಕೆ.